ವೈಕುಂಠ ಏಕಾದಶಿಯ ಹಬ್ಬದ ಅಂಗವಾಗಿ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಹಾರಗದ್ದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಾವ್ಯ ಪ್ರಭಾಕರ್ ಅಲಿಯಾಸ್ ವಿಎಸ್ಆರ್ ಬಾಬುರವರು ಅನ್ನಪ್ರಸಾದ ನೀಡಿ ದೇವರ ಸೇವೆಗೆ ಪಾತ್ರರಾಗಿದ್ದಾರೆ. ಹೌದು, ಮಾಲೂರು ತಾಲೂಕಿನ ಕೋಡಿಹಳ್ಳಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಕಳೆದ 13 ವರ್ಷಗಳಿಂದ ಆನೇಕಲ್ ತಾಲೂಕಿನ ಆರಗೆದ್ದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಾವ್ಯ ಪ್ರಭಾಕರ್ ಅಲಿಯಾಸ್ ವಿಎಸ್ಆರ್ ಬಾಬು ಅವರು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಪಲಾವ್, ಟೊಮೊಟೊ ಬಾತ್, ಕೇಸರಿ ಬಾತ್, ಉಪ್ಪಿಟ್ಟು ಸೇರಿದಂತೆ ವಿವಿಧ ಬಗೆಯ ಅನ್ನ ಪ್ರಸಾದವನ್ನ ನೀಡುತ್ತಿದ್ದು, ಇಂದು ನಡೆದ ವೈಕುಂಠ ಏಕಾದಶಿ ಅಂಗವಾಗಿ ಅನ್ನಪ್ರಸಾದ ಏರ್ಪಡಿಸಿ ಉಪವಾಸದಿಂದ ಬಂದಂತಹ ಭಕ್ತರಿಗೆ ಅನ್ನ ಪ್ರಸಾದ ನೀಡಿ ದೇವರ ಸೇವೆಗೆ ಪಾತ್ರರಾಗಿದ್ದಾರೆ. ಇನ್ನು ಈ ಸೇವೆ ಕುರಿತು ಅನ್ನದಾನಿಗಳಾದ ಕಾವ್ಯ ಪ್ರಭಾಕರ್ ಅಲಿಯಾಸ್ ವಿಎಸ್ಆರ್ ಬಾಬು ಅವರು ಮಾತನಾಡಿ ಹೇಳಿದ್ದೇನು ಒಮ್ಮೆ ನೀವೇ ಕೇಳಿ. ಶುಭಾಶಯಗಳು. ಈ ಬಾರಿ ಚಿಕ್ಕ ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಾವು ಚಿಕ್ಕ ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 11-12ನೇ ವರ್ಷದ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹರೀಶ್ ಅಣ್ಣನವರು ಸಹಕಾರದೊಂದಿಗೆ ಹಾಗೂ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ನಾವು ತುಂಬ ನಮ್ಮ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಸಂತೋಷ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರ ಸಹಕಾರದೊಂದಿಗೆ. ಇದೇ ರೀತಿ ಮುಂದೇನು ನಡ್ಕೊಂಡು ಹೋಗಬೇಕು ಅಂತ ನಾವು ಬಯಸ್ತೇವೆ. ಮತ್ತು ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ವತಿಯಿಂದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲ ಒಳ್ಳೆ ಆಯ್ಕೆ ಮಾಡಿ ಹಾಗೂ ಮಾಲೂರು ಶಾಸಕರಾದ ನಂಜೇಗೌಡರನ್ನವ್ರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಒಳ್ಳೆ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ. ಇದೇ ರೀತಿ ಮುಂದೇನೂ ಅವ್ರಿಗೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಮತ್ತು ಎಲ್ಲ ನಂಜೇಗೌಡರಿಗೂ ಮತ್ತು ಅದೇ ರೀತಿ ನಮ್ಮ DK ಶಿವಕುಮಾರ್ ಸಾಹೇಬರಿಗೂ ನಮ್ಮ ಮುಖಂಡರಾದ DK ಸುರೇಶ್ ಅಣ್ಣನವ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಇದೇ ರೀತಿ ವೆಂಕಟೇಶ್ವರ ಸ್ವಾಮಿ ದೇವರ ಪಾತ್ರಕ್ಕೆ ಎಲ್ಲರೂ ಪಾತ್ರರಾಗಿ ಇದೇ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀವಿ. ನಮ್ಮ ಪೂಜ್ಯ ಮಾವನವರಾದ ಕೋಡಹಳ್ಳಿ ಕೃಷ್ಣಾರೆಡ್ಡಿ ಅವರು ಮೊದಲು ಇದೇ ರೀತಿ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತವಾಗಿ ಅನ್ನದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದೆನೂ ಮಾಡ್ತಾರೆ. ಸುಮಾರು 11ನೇ ವರ್ಷದ 12ನೇ ವರ್ಷದಿಂದ ನನಗೂ ನೆನಪಿದೆ. ಇದೇ ರೀತಿ ಮುಂದೇನು ನಡ್ಸ್ಕೊಂಡು ಹೋಗಬೇಕು ಅಂತ ನಮ್ಮ ಕುಟುಂಬದವರೆಲ್ಲ ಅಂದ್ಕೊಂಡಿದ್ದೀವಿ. ಎಲ್ಲರ ಸಹಕಾರ ಹೀಗೆ ಇರಲಿ, ಮುಂದೇನು ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ. KY ನಂಜೇಗೌಡರು ಸಾಹೇಬರು ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರ್ ಆಗಲಿ, ಅದೇ ರೀತಿ ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ. ನಮ್ಮ DK ಶಿವಕುಮಾರ್ ಸಾಹೇಬರು CM ಆಗಲಿ, ನಮ್ಮ ಅಣ್ಣನಾದ DK ಸುರೇಶ್ ಅಣ್ಣನವರು ಆಶೀರ್ವಾದದಲ್ಲಿದ್ದೇವೆ. ಅವರು ನಮಗೆ ತುಂಬ ಎಲ್ಲದಕ್ಕೂ ಪ್ರೋತ್ಸಾಹ ಮತ್ತು ಮಾರ್ಗದರ್ಶಿಗಳಾಗಿರೋದಂಥ ನಮ್ಮ ಸುರೇಶ್ ಅಣ್ಣನವ್ರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತೇವೆ. ಹಾಗೂ ಎಲ್ಲ ನಮ್ಮ ಹಿತೈಷಿಗಳು, ಸ್ನೇಹಿತರು ಮತ್ತು ಎಲ್ಲ ಕುಟುಂಬ ವರ್ಗದವರು ಎಲ್ಲ ಸೇರಿ ಈ ದಿನ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಿಂದ ಎಲ್ಲ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೇನೆ. ಒಟ್ಟಾರೆ ಚಿಕ್ಕ ತಿರುಪತಿಯಲ್ಲಿ ನಡೆಯುವ ಹಬ್ಬ ಹರಿದಿನಗಳಿಗೆ ಹಾಗೂ ಶ್ರಾವಣ ಮಾಸದ ಪೂಜೆಗಳಿಗೆ ಆಗಮಿಸುವ ಭಕ್ತರಿಗೆ ಅನ್ನದಾಸೋಹ ಕೈಗೊಳ್ಳುತ್ತಿದ್ದು, ಇವರ ಸೇವೆ ತಲತಲಾಂತರಗಳವರೆಗೂ ನಡೆಯಲಿ. ದೇವರು ಇವರಿಗೆ ಇನ್ನಷ್ಟು ಸೇವೆ ಮಾಡುವ ಭಾಗ್ಯ ಕರುಣಿಸಲಿ ಎಂದು ಹಾರೈಸೋಣ.